ಇನ್ನು ರಾಮನಗರ ಜಿಲ್ಲೆ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ರಾಮನಗರ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿದೆ. ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ ರಾಜ್ಯ ಸರ್ಕಾರ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದೆ. ಈ ಹಿಂದೆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಶಿಫಾರಸು ಮಾಡಿತ್ತು, ಬಟ್ ವಾಪಸ್ ಕಳಿಸಿತ್ತು ಕೇಂದ್ರ ಗೃಹ ಇಲಾಖೆ. ರಾಜ್ಯ ಸರ್ಕಾರದ ಈ ಶಿಫಾರಸನ್ನ ವಾಪಸ್ ಕಳಿಸಿತ್ತು. ಆಗ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿತ್ತು. ಆದರೆ ಈಗ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರುವಂತಹ ರಾಜ್ಯ ಸರ್ಕಾರ ಹೆಸರನ್ನು ಬದಲಾವಣೆ ಮಾಡಿದೆ. ನೋಡಿ, ಈ ಹಿಂದೆ 2024 ಜುಲೈ ತಿಂಗಳಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಒಂದು ಕ್ಯಾಬಿನೆಟ್ ನಡೆಯುತ್ತೆ. ಆ ಕ್ಯಾಬಿನೆಟ್ ಮೀಟಲ್ಲಿ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣವನ್ನಾಗಿ ಮಾಡಿ ಜಿಲ್ಲೆಯನ್ನಾಗಿ ಹೆಸರು ಬದಲಾವಣೆಗೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಕೇಂದ್ರ ಗೃಹ ಇಲಾಖೆಗೆ ಶಿಫಾರಸು ಕೂಡ ಕಳಿಸುತ್ತೆ. ಬಟ್ ಕೇಂದ್ರ ಗೃಹ ಇಲಾಖೆ ಹೇಳುತ್ತೆ, ಇಲ್ಲ ಯಾವುದೇ ರೀತಿಯ ಬದಲಾವಣೆ ಬೇಕಾಗಿಲ್ಲ, ಯಥಾಸ್ಥಿತಿಯಾಗಿ ಇರುವಂತಹ ಹೆಸರನ್ನೇ ಮುಂದುವರಿಸಿ ಅಂತ ಹೇಳುತ್ತೆ. ಅದು ಕಳೆದ ವರ್ಷ ಜುಲೈನಲ್ಲಿ ನಡೆದಿದ್ದಂಥದ್ದು. ಅದಾದ ಬಳಿಕ ಈಗ ರಾಜ್ಯ ಸರ್ಕಾರ ಮೊನ್ನೆ ಗುರುವಾರ ನಡೆದಂಥ ಕ್ಯಾಬಿನೆಟ್ ಮೀಟಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದೆ. ಯಾವ ನಿರ್ಧಾರ ಅಂತ ಹೇಳಿದ್ರೆ, ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಈ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ, ಜಿಲ್ಲೆಗಳ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಈ ಅಧಿಕಾರ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಸೊ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಈಗ ಕ್ಯಾಬಿನೆಟ್ನಲ್ಲಿ ಹೆಸರು ಬದಲಾವಣೆ ಕೂಡ ಮಾಡಿದ್ದಾಗಿದೆ. ಅಧಿಕೃತವೂ ಕೂಡ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ರಾಜಕೀಯ ತಿಕ್ಕಾಟ ಕೂಡ ನಡೀತಾ ಇರುವಂಥದ್ದು. ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನೋಡಿ, ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಟೀಕೆ, ಟಿಪ್ಪಣಿ, ಆರೋಪ ಪ್ರತ್ಯಾರೋಪ ಕೂಡ ನಡೀತಾ ಇದೆ. ಈಗ ಕ್ಯಾಬಿನೆಟ್ನಲ್ಲಿ ಹೆಸರು ಬದಲಾವಣೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಹೆಸರು ಬದಲಾವಣೆ ಮಾಡುವಂತ ಅಧಿಕಾರ ರಾಜ್ಯಕ್ಕೆ ಇದೆ, ಅರ್ಥಾತ್ ರಾಜ್ಯ ಸರ್ಕಾರಕ್ಕೆ. ಈ ರೀತಿಯ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ. ಊರು, ತಾಲೂಕು ಹಾಗೂ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡಬಹುದು. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯ ವ್ಯಾಪ್ತಿಗೆ ನೋಡೋದಾದ್ರೆ ಹೆಸರು ಬದಲಾವಣೆ ಮಾಡೋದು ರಾಜ್ಯ ಪಟ್ಟಿಗೆ ಬರುತ್ತೆ. ಸಂವಿಧಾನ ಪರಿಚ್ಛೇದ 7ನೇ ಹಾಗೂ ರಾಜ್ಯ ಪಟ್ಟಿ 8ನೇ ಅಡಿಯಲ್ಲಿ ವಿಷಯ ಭೂಮಿ ಮತ್ತು ಕಂದಾಯಕ್ಕೆ ಬರಲಿದೆ. ನೋಡಿ, ಮುಖ್ಯವಾಗಿ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಇದೆ. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಇರುತ್ತೆ. ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಊರು, ತಾಲೂಕು ಹಾಗೂ ಜಿಲ್ಲೆಯ ಹೆಸರು ಬದಲಾವಣೆ ಬರುವಂಥದ್ದು ರಾಜ್ಯ ಪಟ್ಟಿಗೆ, ಅಂದರೆ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇರುವಂಥದ್ದು. ಸಂವಿಧಾನ ಪರಿಚ್ಛೇದ 7 ಹಾಗೂ ರಾಜ್ಯ ಪಟ್ಟಿ 1845ನೇ ವಿಷಯ ಭೂಮಿ ಮತ್ತು ಕಂದಾಯಕ್ಕೆ ಬರುತ್ತೆ ಅಂತ. 2 ವಿಷಯ ರಾಜ್ಯ ಪಟ್ಟಿಗೆ ಬರೋದ್ರಿಂದ ಅನುಮತಿ ಬೇಕಾಗಿಲ್ಲ. ಯಾರ ಅನುಮತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ. ಹೀಗಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದರಲ್ಲಿ ಕೇಂದ್ರ ಮಧ್ಯಪ್ರವೇಶ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ವಾದ. ನೋಡಿ, ಈ ಹಿಂದೆ ಶಿಫಾರಸನ್ನು ಮಾಡಿತ್ತಲ್ವಾ, ಕಳೆದ ವರ್ಷ ಜುಲೈನಲ್ಲಿ ಇದೇ ರೀತಿಯಾಗಿ ಕ್ಯಾಬಿನೆಟ್ ಮೀಟ್ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿದರು. ಮುತುವರ್ಜಿಯನ್ನು ವಹಿಸಿ ರಾಮನಗರ ಜಿಲ್ಲೆಯನ್ನು ಇಲ್ಲ ಬೆಂಗಳೂರು ದಕ್ಷಿಣ ಮಾಡಲೇಬೇಕಂತ ಪಟ್ಟನ್ನು ಹಿಡಿದಿದ್ದರು. ಕಾರಣ, ಈ ಹಿಂದೆ ಬೆಂಗಳೂರು ರಾಮನಗರ ಇದೆಯಲ್ವ, ಈಗಿನ ರಾಮನಗರ ಬೆಂಗಳೂರು ಜಿಲ್ಲೆ ಆಗಿತ್ತು. ಹೀಗಾಗಿ ನಾವು ಬೆಂಗಳೂರು ಜಿಲ್ಲೆಗೆ ಸೇರಿದವರು, ಹೀಗಾಗಿ ನಮಗೆ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ರು. ಕಳೆದ ವರ್ಷವೂ ಕೂಡ ಶಿಫಾರಸ್ಸಾಗಿತ್ತು, ಬಟ್ ಕೇಂದ್ರ ಗೃಹ ಇಲಾಖೆ ಶಿಫಾರಸನ್ನು ತಿರಸ್ಕಾರ ಮಾಡಿತ್ತು, ವಾಪಸ್ ಕಳಿಸಿತ್ತು. ಬಟ್ ಈಗ ಗುರುವಾರ ನಡೆದಂಥ ಕ್ಯಾಬಿನೆಟ್ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಹೆಸರನ್ನು ಫೈನಲ್ ಮಾಡಿದೆ. ಇನ್ನು ಮುಂದೆ ರಾಮನಗರ ಜಿಲ್ಲೆ ಇರೋದಿಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಇರುತ್ತೆ.